ನಮಸ್ಕಾರ. ಕನ್ನಡದ ಆ ಅಕ್ಷರ ಬರೆಯುವುದು ಹೇಗೆ? ಆ ಆ ಆ ಕನ್ನಡದ ಆ ಅಕ್ಷರವನ್ನು ಹೇಗೆ ಬರಿತೀರ ನೀವು? ನೋಡಿ, ಮೊದಲು 3 ಗೆರೆಗಳನ್ನು ಈ ರೀತಿ ಹಾಕ್ಕೋಬೇಕು. 3 ಅಡ್ಡಗೆರೆಗಳನ್ನು ಈ ರೀತಿ ಬರ್ಕೊಳ್ಳಿ. ನೀವು 4 ಅಡ್ಡಗೆರೆ ಬರೆದ್ರೂ ಒಳ್ಳೆಯದೇ. ಮೊದಲು 3 ಅಡ್ಡಗೆರೆ ಬರ್ಕೊಳ್ಳಿ. ಅಡ್ಡಗೆರೆ 3 ಅಡ್ಡಗೆರೆ. ಮತ್ತು ಮೇಲಿನ ಮೊದಲನೇ ಅಡ್ಡಗೆರೆ ಇದೆಯಲ್ಲ, ಮೊದಲನೇ ಅಡ್ಡಗೆರೆ ಇದೆಯಲ್ಲ, ಆ ಮೊದಲನೇ ಅಡ್ಡಗೆರೆಗೆ ಕೆಳಗಡೆ ಇನ್ನೊಂದು ಅಡ್ಡಗೆರೆ ಬರ್ಕೊಳ್ಳಿ. ಕನ್ನಡ ಅಕ್ಷರಗಳು ಬರೀಬೇಕಾದ್ರೆ ಈ ರೀತಿ 4 ಗೆರೆಗಳಿದ್ರೆ ಒಳ್ಳೆಯದು. ಆ ಸ್ವರಾಕ್ಷರ ಬರೆಯಬೇಕಾದ್ರೆ ಕನ್ನಡದ ಆ ಸ್ವರಾಕ್ಷರ ಬರೆಯಬೇಕಾದ್ರೆ ಮೊದಲು ಮೇಲಿನ ಅಡ್ಡಗೆರೆಯಿಂದ ಎಡದಿಂದ ಬಲಕ್ಕೆ ಒಂದು ಸಣ್ಣ ವೃತ್ತವನ್ನು, ಅಂದರೆ ಈ ಮೇಲಿನ ಅಡ್ಡಗೆರೆಯ ಕೆಳಗಡೆ ಇರತಕ್ಕಂಥ ಅಡ್ಡಗೆರೆಗೆ ಸ್ಪರ್ಶಿಸುವಂಥ ಒಂದು ಸಣ್ಣ ವೃತ್ತವನ್ನು ಬರೆದುಕೊಂಡು, ಆ ನಂತರ ಈ ರೀತಿಯಾಗಿ ಒಂದು ಎಡಹುಬ್ಬು ಇರುವ ವಕ್ರ ಸಿ ವಕ್ರ ಸ್ವಲ್ಪ ಹೀಗೆ ಬರ್ಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಈ ಲೆಂತ್ ಜಾಸ್ತಿ ಇರೋದ್ರಿಂದ ಈ ಜಾಗ ಜಾಸ್ತಿ, ಅಂತರ ಜಾಸ್ತಿ ಇರೋದ್ರಿಂದ ಇನ್ನು ಸ್ವಲ್ಪ ದಪ್ಪಕ್ಕೇನೇ ಇರಲಿ. ಅಕ್ಷರ ದಪ್ಪ ಕಾಣುತ್ತೆ. ಎಡಹುಬ್ಬಿನ ಸಿ ಬರೆದು, ಆ ನಂತರ ಕೆಳಹುಬ್ಬಿನ ಸಿ ಕೆಳಗೆರೆ ಸ್ಪರ್ಶಿಸುವಂತೆ ಕೆಳಹುಬ್ಬಿನ ಸಿ ಬರೆದು, ಅದೇ ರೀತಿಯಾಗಿ ಮೇಲಕ್ಕೆ ಬಲಹುಬ್ಬಿನ ಸಿ ಈ ರೀತಿಯಾಗಿ ಬರ್ಕೊಳ್ಳಿ. ಬಲಹುಬ್ಬಿನ ಸಿ ಬರೆದು ಮೇಲಿನ ಮೊದಲನೇ ಗೆರೆಯನ್ನು ಸ್ಪರ್ಶಿಸಿ, ನಂತರ ಇಲ್ಲಿ ಈ ರೀತಿಯಾಗಿ ಒಂದು ಸಣ್ಣ, ಈ ರೀತಿಯಾಗಿ ಮೇಲಿನ ಗೆರೆಗೆ ಸ್ಪರ್ಶಿಸುವಂಥ ಸಣ್ಣ ಮೇಲುಬ್ಬಿನ ಸಿ ಬರೆದು, ಅಂದರೆ ಈ ಸಿ ಆಕಾರ ಈ ಕೆಳಗೆರೆ ಒಂದು ಸ್ವಲ್ಪ ಇಷ್ಟಿರಲಿ. ಯಾಕೆಂದರೆ ನಾನು ಮೇಲಿನ ಅಡ್ಡಗೆರೆ ಮತ್ತು ಮೂರನೇ ಕೆಳಗಿನ ಅಡ್ಡಗೆರೆ, ಈ ಅಡ್ಡಗೆರೆ ಇದೆಯಲ್ಲ, ತುಂಬ ಈ ಅಂತರವನ್ನು ಜಾಸ್ತಿ ಕೊಟ್ಟಿದ್ದೇನೆ, ಈ ಹೈಟನ್ನು ಜಾಸ್ತಿ ಕೊಟ್ಟಿದ್ದೇನೆ, ಎತ್ತರದ ಅಂತರವನ್ನು ಜಾಸ್ತಿ ಕೊಟ್ಟಿದ್ದೇನೆ. ಈ ರೀತಿಯಾಗಿ ಬರೆದು ಮತ್ತು ಮೇಲುಬ್ಬಿದ ಸಿ ಬರೆದು, ನಂತರದಿಂದ ಬಲದಿಂದ ಎಡಕ್ಕೆ ಒಂದು ಸಣ್ಣ ಅಡ್ಡಗೆರೆಯನ್ನು ಬರೆದಾಗ ಕನ್ನಡದ ಸ್ವರಾಕ್ಷರ, ಕನ್ನಡದ ಮೊದಲ ಸ್ವರಾಕ್ಷರ ದೊರೆಯುತ್ತದೆ. ಮೊದಲ ಸ್ವರಾಕ್ಷರ ಆ ದೊರೆಯುತ್ತದೆ. ಕನ್ನಡ ಸ್ವರಾಕ್ಷರ ಆ ದೊರೆಯುತ್ತದೆ. ಇದರ ಸಂಕೇತ ತಲೆಕಟ್ಟು ಈ ರೀತಿ ಇರ್ತದೆ.